ಇನ್ನು ಕಿತ್ತೂರು ಕರ್ನಾಟಕದತ್ತ ಬಿಜೆಪಿ ಜನಾಕ್ರೋಶ ಯಾತ್ರೆ ಸಾಗಿದೆ. ಯತ್ನಾಳ್ರಿಗೆ ಕೌಂಟರ್ ಕೊಡೋದಕ್ಕೆ ವಿಜಯೇಂದ್ರ ರೆಡಿಯಾಗಿದ್ದಾರೆ. ಏಪ್ರಿಲ್ 17ಕ್ಕೆ ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ ಬಳಿಕ ವಿಜಯಪುರಕ್ಕೆ ಬಿವೈ ವಿಜಯೇಂದ್ರ ಭೇಟಿ ಕೊಡ್ತಾ ಇದ್ದಾರೆ. ವಿಜಯಪುರ ಬಿಜೆಪಿ ಕಾರ್ಯಕರ್ತರನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಹಿಂದುತ್ವ ಮತ್ತೆ ಪಂಚಮಸಾಲಿ ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಎರಡು ಉದ್ದೇಶಗಳನ್ನ ಇಟ್ಕೊಂಡು ಸಂಪೂರ್ಣವಾಗಿ ಎಲ್ಲ ಕಾರ್ಯಕರ್ತರನ್ನು ಬಿಜೆಪಿಯ ಜೊತೆಗೆ ಉಳಿಸಿಕೊಳ್ಳಬೇಕು ಅನ್ನೋದು. ಯಾಕಂದ್ರೆ ಯತ್ನಾಳ್ರ ಜೊತೆಗಿದ್ದಂಥ ಕಾರ್ಯಕರ್ತರು ಈಗ ಅವರು ಪಕ್ಷದಿಂದ ಉಚ್ಚಾಟನೆ ಆದ ನಂತರದಲ್ಲಿ ಪಕ್ಷದಿಂದ ದೂರ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಅವರನ್ನು ಉಚ್ಚಾಟನೆ ಮಾಡಿದ ಬಳಿಕ ಮೊದಲ ಬಾರಿಗೆ ವಿಜಯೇಂದ್ರ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಗಣಪತಿ. ಈಗ ಯತ್ನಾಳ್ರ ಉಚ್ಚಾಟನೆ ನಂತರ ವಿಜಯೇಂದ್ರ ವಿಜಯಪುರಕ್ಕೆ ಎಂಟ್ರಿ ಕೊಡ್ತಾ ಇರೋದು. ಕಾರ್ಯಕರ್ತರು ಪಕ್ಷದ ಪರವಾಗಿದ್ದಾರಾ, ಯತ್ನಾಳ್ರ ಪರವಾಗಿದ್ದಾರಾ? ಜನಾಕ್ರೋಶ ಯಾತ್ರೆ ನೆಪ ಮಾತ್ರನಾ ಇಲ್ಲಿ? ವಿಜಯ್, ಖಂಡಿತ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಈಗಾಗಲೇ ಆರಂಭವಾಗಿ ಎರಡನೇ ಹಂತ ನಾಳೆಯಿಂದ ಆರಂಭ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ವಿಜೇಂದ್ರ ಅವರು ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ನಾಡಿದ್ದು ಈ ಜನಾಕ್ರೋಶ ಯಾತ್ರೆ ಎಂಟ್ರಿ ಆಗುತ್ತೆ. ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ಎಂಟ್ರಿ ಆದಾಗ ಒಂದಷ್ಟು ಫಲಿತಾಂಶಗಳು ಗೊತ್ತಾಗುತ್ತೆ. ಯಾಕಂತಂದ್ರೆ ವಿಜೇಂದ್ರ ಅವರು ಈ ಹಿಂದೆ ರಾಜ್ಯಾಧ್ಯಕ್ಷರಾದಾಗ ಅಥವಾ ಈಗಲೂ ಕೂಡ ಇದ್ದಾಗ ಕೆಲವೊಂದ್ ಕಡೆ ಒಂದು ನೆಗೆಟಿವ್ ಭಾವನೆಗಳು ಜಾಸ್ತಿ ಆಗಿರುವಂತದ್ದು. ಅಂದ್ರೆ ವಿಜೇಂದ್ರ ಅವರು ನೇರವಾಗಿ ಯತ್ನಾಳ್ ಅವರ ಉಚ್ಚಾಟನೆ ಹಿಂದಿದ್ದಾರೆ ಅಥವಾ ಯತ್ನಾಳ್ ಅವರ ಉಚ್ಚಾಟನೆಗೆ ಅವರೇ ಕಾರಣ ಏನೋ ಒಂದಷ್ಟು ಆರೋಪಗಳು ವಿಜಯಪುರ ಜಿಲ್ಲೆಯಲ್ಲಿ ಹಬ್ಬಿಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರ ಪರ ಇದ್ದಂತಹ ಹಿಂದುತ್ವ ಜೊತೆಗೆ ಪಂಚಮಸಾಲಿ ಸಮುದಾಯದ ಒಂದಷ್ಟು ವೋಟ್ಗಳು ವಿಜೇಂದ್ರ ಅವರ ಬೆನ್ನಿಗೆ ಇಲ್ಲ. ನೇರವಾಗಿ ಎಲ್ಲ ಒಂದ್ ಕಡೆ ಬಿಜೆಪಿಯ ಹೊರ ನಡೆಯುತ್ತಿದ್ದಾರೆ ಅಥವಾ ಬಿಜೆಪಿಯಿಂದ ದೂರ ಆಗ್ತಿದ್ದಾರೆ ಅಂತ ಎಲ್ಲ ಒಂದ್ ಕಡೆ ಸಂದೇಶಗಳು ರವಾನೆ ಆಗ್ತಿತ್ತು. ಈ ನಿಟ್ಟಿನಲ್ಲಿ ಈ ಜನಾಕ್ರೋಶ ಯಾತ್ರೆ ಮೂಲಕ ವಿಜೇಂದ್ರ ಅವರು ಈ ಎರಡೂ ಸಮುದಾಯದ ಅಂದ್ರೆ ಒಂದು ಹಿಂದುತ್ವದ ವೋಟ್ ಇರ್ಬೋದು, ಜೊತೆಗೆ ಪಂಚಮಸಾಲಿ ಸಮುದಾಯದ ವೋಟ್ ಇರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯಿಂದ ದೂರ ಇಲ್ಲ. ಜನಾಕ್ರೋಶ ಯಾತ್ರೆ ಮೂಲಕ ಅದನ್ನ ಕ್ರೋಢೀಕರಿಸುವಂತಹ ಪ್ರಯತ್ನಗಳು ಕೂಡ ಮಾಡುವಂತಹ ಪ್ರಯತ್ನದಲ್ಲಿ ಈಗಾಗಲೇ ವಿಜೇಂದ್ರ ಅವರು ಇರುವಂತದ್ದು. ಹೀಗಾಗಿ ಈ ಜನಾಕ್ರೋಶ ಯಾತ್ರೆಯಲ್ಲಿ ವಿಜಯಪುರ ಜಿಲ್ಲೆಗೆ ಎಂಟ್ರಿ ಆದಾಗ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂತಂದ್ರೆ ಅಲ್ಲಿರುವಂತಹ ಬಹುತೇಕ ಹಿಂದುತ್ವದ ನಾಯಕರು ವಿಜೇಂದ್ರ ಅವರ ಒಂದಷ್ಟು ರಾಜ್ಯಾಧ್ಯಕ್ಷರ ಹುದ್ದೆ ಇರ್ಬೋದು, ಜೊತೆಗೆ ಅವರ ನಡೆ ಇರ್ಬೋದು, ಇಲ್ಲೊಂದ್ ಕಡೆ ವಿರೋಧ ಕೂಡ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ನಾಡಿದ್ದು ನಡೆಯುವಂತಹ ಈ ಜನಾಕ್ರೋಶ ಯಾತ್ರೆಗೆ ಪಂಚಮಸಾಲಿ ಸಮುದಾಯದ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಹಾಗೆ ಹಿಂದುತ್ವದ ಕಾರ್ಯಕರ್ತರಿರ್ಬೋದು ಎಷ್ಟರ ಮಟ್ಟಿಗೆ ಭಾಗವಹಿಸ್ತಾರೆ, ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ, ಈ ಎಲ್ಲಾ ನಿಟ್ಟಿನಲ್ಲೂ ಕೂಡ ವಿಜೇಂದ್ರ ಅವರಿಗೆ ಒಂದಷ್ಟು ಫಲಿತಾಂಶಗಳು ಕೂಡ ಸಿಗುತ್ತೆ. ಅಂದ್ರೆ ಪಂಚಮಸಾಲಿಯ ವೋಟ್ಗಳು ಕೂಡ ದೂರ ಹೋಗ್ತಾ ಇಲ್ಲ, ಜೊತೆಗೆ ಹಿಂದುತ್ವದ ವೋಟ್ಗಳು ಕೂಡ ಬಿಜೆಪಿ ಪರವಾಗಿದೆ, ನನ್ನ ಪರವಾಗಿಯೇ ಇದೆ. ಇಂತಹ ಒಂದು ಸಂದೇಶವನ್ನ ನೇರವಾಗಿ ಯತ್ನಾಳ್ ಅವರಿಗೆ ಕೊಡ್ಲಿಕ್ಕೆ ಈ ಜನಾಕ್ರೋಶ ಯಾತ್ರೆ ಮೂಲಕ ಸಾಧ್ಯ ಆಗ್ತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.